ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಜೆಗಳ ದುಡ್ಡು ಕೊಳ್ಳೆ ಹೊಡೆದು ಆಸ್ತಿ ಮಾಡ್ಕೊಳ್ತಾರಲ್ಲ ರಾಜಕಾರಣಿಗಳು, ಅವರು ರಾಕ್ಷಸ್ರೆ. ಬಡವರ ಹತ್ರ ಕೆಲಸ ಮಾಡಿಸ್ಕೊಂಡು ಕರೆಕ್ಟ್ ಆಗಿ ಕೂಲಿ ಕೊಡ್ದೆ ಇರ್ತಾರಲ್ಲ ಶ್ರೀಮಂತರು, ಅವರು ರಾಕ್ಷಸ್ರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಪ್ರಾಣ ತೆಗಿತಾರಲ್ಲ, ಅವರು ರಾಕ್ಷಸ್ರೆ. ಅಂದ್ರೆ ನಮ್ ಬಸಪ್ಪ ತಾತ, ಅಂಬುಜಮ್ಮಾಜಿ, ರಾವಣ್ಣ ಇವರೆಲ್ಲರೂ ರಾಕ್ಷಸರೇ ಅಲ್ವಾ ಅಮ್ಮ? ಕರೆಕ್ಟಾಗಿ ಹೇಳ್ದೆ ಕಂದ. ಆ ಶಾಂಭವಿ ದೇವಿ ಇವ್ರನ್ನೆಲ್ಲ ಒಂದಲ್ಲ ಒಂದಿನ ಬಲಿ ತಗೊಳ್ತಾಳೆ. ಏನಕ್ಕೆ ರಾವಣ್ ಭಾಯ್, ಗುರೂಜಿ ಅಷ್ಟು ವ್ಯಂಗ್ಯವಾಗಿ ನಕ್ಕೊಂಡು ಹೋದ್ರಲ್ಲ? ಅವ್ರ ಮಾತಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಗೋಯ್ತು, ಅದಕ್ಕೆ ನಗ್ತಿದ್ರು. ಅವ್ರು ಹೇಳಿದ್ರಲ್ಲೂ ಸತ್ಯ ಇರ್ಬೋದಲ್ವ ರಾವಣ್ ಭಾಯ್? ಏನ್ ಸತ್ಯ? ಅಶೋಕ ಸತ್ತೋಗ್ತಾನೆ ಅಂದ್ರು, ಎಲ್ಲಿ ಸತ್ನ? ಅವ್ರು ಹೇಳೋದೆಲ್ಲ ನಿಜ ಆಗಿದ್ರೆ ಶಿವಗಾಮಿನ ನಾವ್ ಯಾವತ್ತೋ ಮಟ್ಟ ಹಾಕ್ಬೋದಾಗಿತ್ತು. ಆಶ್ರಮಕ್ಕೆ ಒಂದ್ ಜಾಗ ಕೇಳಿದ್ದಾರೆ, ಆ ಜಾಗಕ್ಕೆ ಒಂದು ವ್ಯವಸ್ಥೆ ಮಾಡಿ ಇವ್ರನ್ನಲ್ಲೇ ಕೂರಿಸ್ತೀನಿ. ನನ್ನ ಪ್ರಕಾರ ಆ ಡಾಕ್ಟ್ರನ್ನ ನಮ್ ಜೊತೆ ಇಟ್ಕೊಂಡ್ರೇನೆ ಶಿವಗಾಮಿನ ಮುಗ್ಸಕ್ಕಾಗೋದು. ನಾವು ಬೆಳೆಯೋದು. ಬಸಪ್ಪ ಅವ್ರೆ, ನೀವೊಂದು ಕೆಲಸ ಮಾಡಿ, ಭೈರವಿಗೆ ಆ ಡಾಕ್ಟರ್ ಯೂಸ್ ಮಾಡೋ ನಂಬರ್ ಚೆನ್ನಾಗಿ ಗೊತ್ತಿರುತ್ತೆ. ಏನಾದ್ರೂ ಒಂದ್ ನೆಪ ಮಾಡ್ಕೊಂಡು ಆ ಶಿವಗಾಮಿ ಮನೆಗೆ ಹೋಗಿ ಆ ಮಗು ಹತ್ರ ನೈಸಾಗಿ ಮಾತಾಡಿ ಆ ನಂಬರ್ನ ಕಲೆಕ್ಟ್ ಮಾಡಿ. ಆಯ್ತು, ಹಾಗೆ ಮಾಡ್ತೀನಿ ರಾವಣ್ ಭಾಯ್. ಆ ನಂಬರ್ ಮಾತ್ರ ನೀವು ಕಲೆಕ್ಟ್ ಮಾಡಿಕೊಟ್ರೆ ನಿಮಗೆ ಬೇರೆ ಲೆವೆಲಲ್ಲಿ ಪಾರ್ಟಿ ಕೊಡ್ತೀನಿ. ಹೌದಾ? ಹಿಂಗ್ ಹೋಗ ಹಂಗ್ ನಂಬರ್ ತಗೊಂಡ್ಬಂದ್ಬಿಡ್ತೀನಿ. ಬರ್ಲಾ? ಅಯ್ಯಯ್ಯೋ, ಎಲ್ಲಿ ಆ ಮಾಡು? ಅಮ್ಮ, ಶಾಂಭವಿ ದೇವಿ ನಮ್ನ ಪ್ರೀತಿ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಯಾರಿಗೂ ಮೋಸ ಮಾಡಬಾರ್ದು, ಎಲ್ರನ್ನೂ ಪ್ರೀತಿಸ್ಬೇಕು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು. ಆಗ ಶಾಂಭವಿ ದೇವಿ ನಮ್ಮನ್ನ ಪ್ರೀತಿ ಮಾಡ್ತಾಳೆ. ಎಲ್ಲಿ ಆ ಪಾರ್ಟಿ ಅಂದ್ರೆ ಹಿಂಗ್ ಓಡೋಗ್ತಾರ ನೋಡಿ ರಾವಣ್ ಭಾಯ್. ಇನ್ನೇನು ಅವ್ರಿಗೆ ಹೆಂಡ್ತಿನ ಮಕ್ಳ? ಎಣ್ಣೆ ಹೊಡಿ, ಊಟ ಮಾಡು, ಮಲ್ಗು, ಇಷ್ಟೇ ತಾನೆ? ಭೈರವಿ ಪುಟ, ನೀನ್ ನೋಡಕ್ ಯಾರು ಬಂದಿದಾರ ನೋಡು.
ನೋಡಕ್ಕೆ ಯಾರು ಬಂದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಏನ್ ತಂದಿದ್ದಾರೆ ಅನ್ನೋದು ಮುಖ್ಯ. ಓ ಏನ್ ತಂದಿದ್ದೀರಾ? ಯಾರಾದ್ರೂ ಸಮುದ್ರಕ್ಕೆ ಮೀನ್ ತಂದ್ಬಿಡ್ತಾರ? ಯಾರಾದ್ರೂ ಬ್ಯಾಂಕ್ಗೆ ಸಾಲ ಕೊಡ್ತಾರ? ಯಾರಾದ್ರೂ ದುಬೈಗೆ ಪೆಟ್ರೋಲ್ ಮಾರ್ತಾರ? ಚಾಕ್ಲೇಟ್ ಬೇಕು ಅಂತ ನೀನ್ ಮನ್ಸಲ್ಲಿ ಅನ್ಕೊಂಡ್ರೆ ಚಾಕ್ಲೇಟ್ ತಂದು ಕೊಡ್ತಾರೆ. ಈ ಬಡಪಾಯಿ ಏನಮ್ಮ ತಗೊಂಬಂದ್ ಕೊಡಕ್ಕಾಗತ್ತೆ? ಹೌದು, ಮನೇಲಿ ಏನು ಯಾರು ಕಾಣಿಸ್ತಾನೆ ಇಲ್ವಲ್ಲ? ಅಮ್ಮ ಒಳಗಡೆ ಇದ್ದಾರೆ. ರೂಪಾ ಆಂಟಿ ಕಮಲಮ್ಮ ಅಜ್ಜಿ ಮೇಲ್ ಕ್ಲೀನ್ ಮಾಡ್ತಿದ್ದಾರೆ. ನಾನಿಲ್ಲೇ ಇದ್ದೀನಿ. ಹೌದು, ಏನ್ ಬಂದಿದ್ದು? ನಿನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ ಕಡಮ್ಮ. ನಿನಗ್ ಮೈ ಹುಷಾರಿರ್ಲಿಲ್ಲ, ನೀನ್ ಮನೇಲಿ ಇರ್ಲಿಲ್ಲ ಅಂತ ಗೊತ್ತಾಯ್ತು. ಅದನ್ನೆಲ್ಲ ಕೇಳಿ ಚಳಿ ಜ್ವರ ಬಂದಂಗ ಆಗೋಗಿತ್ತಮ್ಮ. ಒಂದು ಪೂರ್ತಿ ಮುದ್ದೆನ ಹಾಗೆ ನುಂಗೋನು ಈಗ ಒಂದ್ ತೊಟ್ಟು ನೀರು ಕುಡಿಯಕ್ ಆಗ್ತಾ ಇಲ್ಲ ಗೊತ್ತಾ? ನೀನ್ ಮನೆಗ್ ಬರೋವರೆಗೂ ನನ್ನ ಪ್ರಾಣ ನನ್ನ ಕೈಯಲ್ಲೇ ಇಟ್ಕೊಂಡಿದ್ದೆ. ನಮ್ಮ ವಂಶದ ಕುಡಿ ಕಡಮ್ಮ ನೀನು, ನಮ್ಮ ಮನೆ ಮಹಾರಾಣಿ, ನಮ್ಮ ವಂಶದ ಭವಿಷ್ಯ ನೀನು. ಬೆಕ್ಕು ಸುಮ್ನೆ ಹಾಗೆ ಮನೆಗ್ ಬರೋದಿಲ್ಲ, ಕದ್ದು ಮುಚ್ಚಿ ಹಾಲು ಕುಡ್ದೆ ಹೋಗೋದು.